ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಚ್ಚೂಸ್ ವರ್ಲ್ಡ್ ಚಾನಲ್. ಇವತ್ತು ನಾನು ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ಅಂಥ ಸಕ್ಕರೆ ಅಚ್ಚನ್ನ ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವಂತೂ ಸಣ್ಣವರಿದ್ದಾಗ ನಮ್ಮ ಮನೇಲಿ ಮಾಡ್ತಾಯಿದ್ರು. ನಾವು ಅದ್ರ ಮುಂದೆ ಬಿಟ್ಟು ಬೇರೆ ಎದ್ದೇಳ್ತೇನೆ ಇರಲಿಲ್ಲ, ಅಷ್ಟು ಇಷ್ಟ ಆಗ್ತಿತ್ತು ಮಾಡಬೇಕಾದ್ರೆ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ನಾನು 1 kg ತುಂಬ ಚೆನ್ನಾಗಿರೋ ಕ್ವಾಲಿಟಿ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರೆ ಹಚ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 1 kg ಸಕ್ಕರೆಗೆ ನಾನು ಇಲ್ಲಿ 2 ಗ್ಲಾಸಷ್ಟು ನೀರು ಹಾಕೋತೀನಿ. ನೋಡಿ, ಇಷ್ಟು ಸಣ್ಣ ಗ್ಲಾಸಲ್ಲಿ ಹಾಕೊಂಡ್ರೆ ಸಾಕು. ನೀರನ್ನು ಕಮ್ಮಿ ಹಾಕೊಳೋದ್ರಿಂದ ಪಾಕ ಕೂಡ ಬೇಗ ಬರುತ್ತೆ. ನೋಡಿ, ಒಂದು ತಟ್ಟೆ ಮುಚ್ಚಿ ಒಂದು 2 ಅವರ್ ಚೆನ್ನಾಗಿ ನೆನೆಯಕ್ಕೆ ಬಿಟ್ಟರೆ ಸಾಕು. ನೋಡಿ, ಇಲ್ಲಿ ನಾನು ಸಕ್ಕರೆ ಹಚ್ಗಳನ್ನ ತೊಗೊಂಡಿದ್ದೀನಿ, ಮರದ ಹಚ್ಗಳು. ಇದನ್ನು ಅಷ್ಟೇ 1 ಅವರ್ ನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು. ಇದು ತುಂಬ ವರ್ಷದಿಂದ ನಾವು ಮಾಡ್ತಿರೋದ್ರಿಂದ 1 ಅವರ್ ನೆನೆಸ್ಕೊಂಡ್ರೆ ಸಾಕು. ಈಗ ಸಕ್ಕರೆ ಕೂಡ ಒಂದು ಸ್ವಲ್ಪ ಕರಗಿದೆ. ನೋಡಿ, ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಸಕ್ಕರೆ ಪೂರ್ತಿ ಕರಗೋವರೆಗೂ ತಿರುಗಿಸ್ತಾ ಇರೋಣ. ನೋಡಿ, ಈ ಸಕ್ಕರೆ ಹೆಚ್ಚು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಬೇಕು. ತೆಳ್ಳಗಿರೋ ಪಾತ್ರೆ ತೊಗೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಸಕ್ಕರೆ ಈಗ ಪೂರ್ತಿ ಕರಗಿದೆ. ಈಗ ನಾನು 1 ಗ್ಲಾಸಷ್ಟು ಇದಕ್ಕೆ ಹಾಲು ಹಾಕೋತಿದ್ದೀನಿ. ಹಾಲನ್ನೂ ಅಷ್ಟೇ ನಾನು ಒಟ್ಟಿಗೆ ಹಾಕ್ಕೊಳಕ್ಕೋಲ್ಲ, ಯಾಕೆಂದರೆ ಹಾಲು ಉಕ್ಕೋ ಚಾನ್ಸಸ್ ಇರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ನಿಂಬೆಹಣ್ಣು ಹಾಕೋತಾ ಇದ್ದೀನಿ, 1 ನಿಂಬೆಹಣ್ಣು. ಇದಕ್ಕೆ ಕೆಲವರು ಮೊಸರು ಕೂಡ ಹಾಕೋತಾರೆ. ಮೊಸರು ಹಾಕೊಬೋದು. ನಾವು ಮೊದಲಿಂದನೂ ನಿಂಬೆಹಣ್ಣೆ ಹಾಕ್ಕೊತಿರೋದ್ರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಲು ನಿಂಬೆಹಣ್ಣು ಹಾಕಿರೋದ್ರಿಂದ ಹಾಲು ಹೊಡ್ಕೊಂಡು ಸಕ್ಕರೆಲಿರೋ ಗಲೀಜೆಲ್ಲ ಈಚೆ ಬರುತ್ತೆ. ನೋಡಿ, ನಿಮಗೆ ನೊರೆ ಕಾಣಿಸ್ತಾ ಇರ್ಬೋದು ಎಷ್ಟು ಗಲೀಜು ಇದೆ ಅಂತ. ಈ ಥರ ಎಲ್ಲ ನೊರೆ ಎಲ್ಲ ಬಿಟ್ಕೊಂಡ ನಂತರ ಪೂರ್ತಿ ಇದೆಲ್ಲ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡು, ನೋಡಿ, ಇದೆಲ್ಲ ತುಂಬ ಗಲೀಜಿರುತ್ತೆ ಸಕ್ಕರೆಲಿ. ಈ ಗಲೀಜೆಲ್ಲ ತಗೊಬೇಕಂದ್ರೆ ನಾವು ಒಂದು ವೈಟ್ ಬಟ್ಟೆನ ಇನ್ನೊಂದು ಪಾತ್ರೆಗೆ ಹಾಕಿ, ಬಟ್ಟೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಗೆ ಸೋಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಬಟ್ಟೆನ ನೆನೆಸಿ ಒದ್ದೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಒಂದು ಸಲ ಸೋಸ್ಕೊಂಡ್ರೆ ಸಾಕು, ಯಾಕೆಂದರೆ ನಾವು ಹಾಲು ನಿಂಬೆಹಣ್ಣು ಹಾಕ್ಕೊಳೋದ್ರಿಂದ ಹಾಗೆ ಎಲ್ಲ ಗಲೀಜು ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ತಿಳಿಯಾಗಿ ಸಕ್ಕರೆದು ನೀರು ಬಿಟ್ಕೋತಾ ಇದೆ ಅಂತ. ನೋಡಿ, ಈ ಥರ ಎಲ್ಲ ನಿಧಾನಕ್ಕೆ ಒಂದು ಸಲ ಎಲ್ಲ ತಿರುಗಿಸ್ಕೊಂಡು ನೀಟಾಗಿ ಇದನ್ನು ತೆಗಿಬೇಕಾದ್ರೆ ಇನ್ನೊಬ್ಬರು ಹೆಲ್ಪ್ ಕೂಡ ನೀವು ತೊಗೊಳ್ಬೋದು. ನೋಡಿ, ತುಂಬ ಬಿಸಿ ಇರುತ್ತೆ, ಅಷ್ಟೇ ಹುಷಾರಾಗೂ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ಸೋಸ್ಕೊಂಡಿದ್ದ ನಂತರ ಇದರಲ್ಲೊಂದು ಅರ್ಧದ ಭಾಗದಷ್ಟು ನಾನು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಸುಮಾರು ಇದೊಂದು 10 ರಿಂದ 15 ನಿಮಿಷ ಆದರೂ ಬೇಕಾಗುತ್ತೆ ಕರೆಕ್ಟಾಗಿ ಹಚ್ಚಿನ ಪಾಕ ಬರಬೇಕಂದ್ರೆ. ನೋಡಿ, ಇದನ್ನು ಹಾಗೆ ಸ್ವಲ್ಪ ನೊರೆ ಬರ್ತಾ ಇರುತ್ತೆ, ಹಾಗೆ ತಿರುಗಿಸ್ಕೊತಾನೆ ಇರಬೇಕು. ಕೈಯೆಲ್ಲ ಬಿಡಕ್ಕೆ ಹೋಗಬಾರ್ದು. ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ ಇದು ಬರೋದಕ್ಕೆ. ಅಷ್ಟರೊಳಗೆ ನಾನು ನೆನೆಸಿಟ್ಕೊಂಡಿರೋ ಹಚ್ಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ, ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು. ನೋಡಿ, ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಇದು ಪೂರ್ತಿನೂ ನೀರಲ್ಲಿ ಇರಬಾರ್ದು, ನೀರೆಲ್ಲ ಒರೆಸ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ತಿರುಗಿಸಿ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಈ ಥರ ಹಾಗೆ ತಕ್ಷಣ ನೊರೆ ಹೋಗ್ತಿದೆ, ಪ್ಲಸ್ ಈ ಥರ ಹಾಕ್ತಾರೆ ನೀರಂಗೆ ಕಾಣ್ತಾ ಇದೆ. ಅದು ಹಾಗೆ ಕುದೀತಾ ಪಾಕ ಗಟ್ಟಿ ಆಗುತ್ತೆ. ಆ ಹದ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ತಿರುಗಿಸ್ತಾನೆ ಇರಬೇಕು. ನೋಡಿ, ಈ ಥರ ನೀವು ಹಿಂಗೆ ಮೇಲಿಂದ ಹಿಂಗೆ ಹಾಕಿದಾಗ ನೀರಂಗೆ ಬರ್ತಾ ಇದೆ ಅಲ್ವಾ, ಫಾಸ್ಟಿಗೆ ಬೀಳ್ತಿದೆ, ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ನೋಡಿ, ಇದು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಹಾಕಿದಾಗ ತುಂಬ ತೆಳ್ಳಗಿದೆ ಅಂತ ಅನಿಸ್ತಿದೆ. ಈಗ ಒಂದು ಸ್ವಲ್ಪ ಗಟ್ಟಿ ಆಗ್ತಿದೆ. ನೋಡಿ, ಮೊದಲು ನೀವು ಚೆಕ್ ಮಾಡಿದ್ರೆ ಈಗಲೂ ನೋಡಿ ಸ್ವಲ್ಪ ಗಟ್ಟಿ ಅನಿಸ್ತಿದೆ ಇದು ಪಾಕ. ಈ ಥರ ಹಾಕಿದಾಗ ಫುಲ್ ಇದೇ ಥರ ನೋಡಿ, ಈ ಥರ ಎಲ್ಲ ನೊರೆ ಹೋಗಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದೆಲ್ಲ, ಇದು ಒಂದು ಈಗ ಬರ್ತಾ ಇದೆ ಅಂತ ಪಾಕ. ನೋಡಿ, ಈ ಸ್ಟೇಜಲ್ಲಂತೂ ಕೈ ಬಿಡೋಕ್ಕೆ ಹೋಗಬಾರ್ದು, ತಿರುಗಿಸ್ತಾನೆ ಇರಬೇಕು. ಅಥವಾ ನೀವು ಸ್ಟೌವಿಂದ ಕೆಳಗಡೆ ಪಾತ್ರೆ ಇಟ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಇದನ್ನು ಸ್ವಲ್ಪ ತಣ್ಣಗೆ ಆರಿಸ್ಕೊಳ್ಬೇಕು. ಈ ಥರ ನಿಮ್ಗೆ ಏನಾದ್ರು ಈ ಥರ ಪಾಕ ಗಟ್ಟಿಯಾಗೋಯ್ತು ಅಂದರೆ ಮೊದಲೇ ಇಟ್ಕೊಂಡಿದ್ವಲ್ಲ ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕನ, ಅದನ್ನು ಹಾಕೊಬೋದು. ನೋಡಿ, ಇವಾಗ ನಾನು ಹಚ್ಕೊಳ್ಗೆ ಹಾಕೋತಾ ಇದ್ದೀನಿ. ಆದಷ್ಟು ಬೇಗ ಇದನ್ನು ಹಾಕೊಬೇಕಾಗುತ್ತೆ. ಕೆಲವೊಂದು ಸಲ ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಫಸ್ಟು ನಾನು ಸಣ್ಣ ಹಚ್ಗಳಿಗೆಲ್ಲ ಹಾಕೋತಾ ಇದ್ದೀನಿ. ಇದೇ ಥರ ಎಲ್ಲದಕ್ಕೂ ನಾನು ಹಾಕೋತಿದ್ದೀನಿ. ಬಟ್ ಇದಂತೂ ತುಂಬ ಬಿಸಿ ಇರುತ್ತೆ, ತುಂಬ ಹುಷಾರಾಗೂ ಕೂಡ ಅಷ್ಟೇ ಹುಷಾರಾಗೂ ನೀವು ಮಾಡಬೇಕಾಗತ್ತೆ. ನೋಡಿ, ಎಲ್ಲದಕ್ಕೂ ನಾನು ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಎಲ್ಲ ಪಾಕ ಗಟ್ಟಿ ಆಗ್ತಿದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ, ಕೊನೆಯದಾಗಿ ನಾನು ಈ ಥರ ಹಚ್ಕೊಳ್ಗೆ ಹಾಕೋತಿದ್ದೀನಿ. ನೀವು ನೋಡ್ತಿರ್ಬೋದು ಮೊದಲು ಎಷ್ಟು ನೀರಂಗಿತ್ತು, ಈಗ ಎಷ್ಟು ಬೇಗ ಗಟ್ಟಿಯಾಗಿದೆ ಅಂತ. ಒಂದು 5 ನಿಮಿಷ ಆದಮೇಲೆ ಇದರಲ್ಲಿ ಮೇಲಿರೋದನ್ನೆಲ್ಲ ಒಂದು ಚಾಕುಯಿಂದ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈ ಪೀಸೆ ಎಲ್ಲ ಬಿಸಾಡೋದೇನಿಲ್ಲ, ಮತ್ತು ಅದೇ ಪಾಕಕ್ಕೆ ನೀವು ಹಾಕಿದ್ರೆ ಕರಗುತ್ತೆ, ಮತ್ತು ಇನ್ನೊಂದು 2-3 ಹಚ್ಚು ಕೂಡ ಆಗುತ್ತೆ. ನೋಡಿ, ಈ ಥರದ್ದೆಲ್ಲ ಎಕ್ಸ್ಟ್ರಾ ಬಂದಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು ಸಲ ನೀಟಾಗೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಹಾಗೆ ರಬ್ಬರ್ ಬ್ಯಾಂಡ್ ಬಿಚ್ಚಿಬಿಟ್ಟು ಒಂದು 5 ನಿಮಿಷ ಆದರೂ ನಾವು ಇಡಬೇಕಾಗತ್ತೆ. ನೋಡಿ, ಇವಾಗೆಲ್ಲ ನಾವು ರಬ್ಬರ್ ಬ್ಯಾಂಡೆಲ್ಲ ತೆಗಿತಾ ಇದ್ದೀನಿ. ಇದು ತುಂಬ ಕಷ್ಟ ಅಂತ ಏನಿಲ್ಲ, ಇದು ನಿಮಗೆ ಮಾಡ್ತಾ ತುಂಬ ಈಸಿ ಆಗಿಬಿಡುತ್ತೆ. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ತುಂಬ ಈಸಿಯಾಗಿ ಮಾಡ್ಬೋದು. ಮನೇಲೇ ತುಂಬ ಆರೋಗ್ಯವಾಗಿ ಯಾವುದೇ ಕೆಮಿಕಲ್ಸ್ ಆಗ್ತಲೇ ಇರೋವಂಥ ಸಕ್ಕರೆ ಹಚ್ಚನ್ನ ನೀವು ಮನೇಲೇ ಮಾಡ್ಕೊಬೋದು. ನೋಡಿ, ಇದು ಬಾಯಿಗಿಟ್ಟರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಾಯಲ್ಲಿ ಕರಗೋಗೋ ಥರ ಇರುತ್ತೆ. ಅಷ್ಟು ಟೇಸ್ಟಿಯಾಗೂ ಇರುತ್ತೆ, ಅಷ್ಟು ಸಾಫ್ಟಾಗೂ ಇರುತ್ತೆ.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಈ ಮರದ ಹಚ್ಗಳಂತೂ ನಿಮ್ಗೆ ಎಲ್ಲ ಕಡೆನೂ ಈಸಿಯಾಗಿ ಸಿಗುತ್ತೆ ಹಬ್ಬದ ಟೈಮ್ಗಳಲ್ಲಿ. ಮಲ್ಲೇಶ್ವರಮು, ಗಾಂಧಿ ಬಜಾರು, ಇಲ್ಲ ಚಿಕ್ಕಪೇಟೆ, ಜಯನಗರ ಎಲ್ಲ ಕಡೆನೂ ಸಿಗುತ್ತೆ. ನೀವು ಒಂದ್ಸಲ ಈ ಥರ ಹಚ್ಗಳನ್ನ ತೊಗೊಂಡು ಇಟ್ಕೊಂಡ್ಬಿಟ್ರೆ ತುಂಬ ವರ್ಷ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.